ಧಾರವಾಡದ ಕಲಘಟಗಿಯಲ್ಲಿ ಜನತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಆಡಳಿತ ಮತ್ತು ಇತರ ಇಲಾಖೆಗಳ ಸಮಸ್ಯೆಗಳಿಗೆ ಜನರ ಮಧ್ಯದಲ್ಲಿಯೇ ನಿತ್ಯ ಧ್ವನಿಯಾಗಿದ್ದೇನೆ. ಗ್ರಾಮಸ್ಥರೊಂದಿಗೆ ಗ್ರಾಮದ ಸಮಸ್ಯೆ ಬೇಡಿಕೆಗಳನ್ನು ಚರ್ಚಿಸಿ ಪರಿಹಾರ ಕಲ್ಪಿಸಿದ್ದೇನೆ. ನಾನು ಓರ್ವ ಸಚಿವನಾಗಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಮತಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡಿ ಸ್ವತಃ 28 ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಶಾನಪ್ಪ ಗೌಡ ಪಾಟೀಲ್, ತಾಲೂಕು ಅಧ್ಯಕ್ಷ ಬಸವರಾಜ್, ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಕಲಘಟಗಿ ತಹಶೀಲ್ದಾರ್ ಯಲ್ಲಪ್ಪ ಉಪಸ್ಥಿತರಿದ್ದರು. ಮಾನ್ಯ ಮುಖ್ಯಮಂತ್ರಿಯವರ ಏನು ಆದೇಶ ಇದೆ, ಸರ್ಕಾರದ ಏನು ಆದೇಶ ಇದೆ, ಆ ಆದೇಶವನ್ನ ಕಳೆದ 1 ವರ್ಷದಿಂದ ನಮ್ಮ ಜಿಲ್ಲಾಡಳಿತ ಚಾಚು ತಪ್ಪದೆ ನಾವು ಮಾಡ್ತಾ ಇದ್ದೀವಿ. ಅದೇ ಮುಂದುವರೆದಂತ ಕಾರ್ಯಕ್ರಮ ಇವತ್ತು ನನ್ನ ಮತಕ್ಷೇತ್ರ ಕಲಘಟಗಿ ಮತಕ್ಷೇತ್ರದಲ್ಲಿ ನಾವಿದ್ದು ಜರುಗಿಸಿದ್ದೀವಿ. ನಮಗೆ ಸುಮಾರು 263 ಅರ್ಜಿಗಳು ಬಂದಿದ್ದಾವೆ. ಈ 263 ಅರ್ಜಿಗಳಲ್ಲಿ ಬಹುತೇಕ ಬೇಡಿಕೆ ಇರತಕ್ಕಂಥದ್ದು ಕಲಘಟಗಿಯಲ್ಲಿ ವಿಶೇಷವಾಗಿ ಮನೆಗಳು ಬೇಕಂತಕ್ಕಂಥದ್ದು. ಎರಡನೇದು ಸರ್ವೆ ಅನ್ಸರ್ಟನ್ಗಳು, ಏನು ಪೌತೆ ಹಾಕಬೇಕು, ಅದರ ಜೊತೆಗೆ ಕೋಡಿ ಹಾಕ್ಬೇಕನ್ನೋದು ಒಂದು ಅರ್ಜಿಗಳು ಬಹಳ ಇದ್ದಾವೆ. ಕೆಲವು ಸಮಸ್ಯೆಗಳು ಕೋರ್ಟ್ಲಿದ್ದಾವೆ. ಇಂಥ ಸಮಸ್ಯೆಗಳು ನಮಗೇನು ಬಂದಿದ್ದಾವೆ ಚಾಚು ತಪ್ಪದೆ 3-4 ವಾರದಲ್ಲಿ ಸರ್ಕಾರ ವತಿಯಿಂದ ಕ್ರಮಬದ್ಧವಾಗಿ ಯಾವುದು ಕಾನೂನಾತ್ಮಕವಾಗಿ ಮಾಡಬಹುದು ಆ ಒಂದು ಕೆಲಸನ ಶೀಘ್ರದಲ್ಲೇ ಇಲ್ಲಿ ಬಂದಿರತಕ್ಕಂಥ ಅರ್ಜಿಗಳನ್ನ ನಮಗೆ ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದೇ ರೀತಿಯಾದಂತ ಪ್ರತಿ ತಿಂಗಳು ಅಥವಾ 40 ದಿನಕ್ಕೆ ಒಂದು ಸಾರಿ ನಮ್ಮ ಕಲಘಟಗಿ ಹಾಗೂ ಅಳ್ಳಾವರ ಮತಕ್ಷೇತ್ರಗಳಲ್ಲಿ ಇದೇ ರೀತಿಯಾದಂತ ಕಾರ್ಯಕ್ರಮ ನಮ್ಮ ಸರ್ಕಾರ ವತಿಯಿಂದ, ನಮ್ಮ ಜಿಲ್ಲಾಡಳಿತ ವತಿಯಿಂದ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ. ಧಾರವಾಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು, ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು, ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲೆಯ